ಶೃಂಗೇರಿಯ ಜಗದ್ಗುರು ಶ್ರೀ ವಿಧುಶೇಖರ ಮಹಾಸ್ವಾಮಿಗಳವರ ಭವ್ಯವಾದ ಶೋಭಾಯಾತ್ರೆ. ಕೊಪ್ಪಳ ನಗರಕ್ಕೆ ಆಗಮಿಸಿದ ಶೃಂಗೇರಿಯ ಜಗದ್ಗುರುಗಳಾದ ಶ್ರೀ ವಿಧುಶೇಖರ ಮಹಾಸ್ವಾಮಿಗಳವರ ಶೋಭಾಯಾತ್ರೆ ಸಹಸ್ರಾರು ಭಕ್ತಾದಿಗಳ ಮಧ್ಯೆ ಶ್ರದ್ಧೆ ಭಕ್ತಿಯಿಂದ ಶುಕ್ರವಾರದಂದು ಜರುಗಿತು. ಹೊಸಪೇಟೆ ರಸ್ತೆಯಲ್ಲಿರುವ ಶ್ರೀ ಈಶ್ವರ ದೇವಸ್ಥಾನದಿಂದ ಆರಂಭಗೊಂಡ ಶೋಭಾಯಾತ್ರೆಯಲ್ಲಿ ವಿವಿಧ ಭಜನಾ ಮಂಡಳಿಯ ಸದಸ್ಯರು ಹಾಡು ಕೋಲಾಟಗಳಿಂದ ಗಮನ ಸೆಳೆದರು. ಬಳಿಕ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಜಗದ್ಗುರುಗಳಿಂದ ಶ್ರೀ ಶಂಕರಾಚಾರ್ಯ ಅದ್ವೈತ ಸಿದ್ಧಾಂತದ ತತ್ವಗಳು, ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಅಹಂ ಬ್ರಹ್ಮಾಸ್ಮಿ, ಆತ್ಮವೇ ಪರಮಾತ್ಮ ಹೀಗೆ ಹಲವು ವಿಷಯಗಳ ಕುರಿತು ಆಶೀರ್ವಚನ ನೆರವೇರಿಸಿದರು. ಮಹೇಶ್ವರ ಶ್ರೀ ಭಾರತೀಶ ಸೇವಾ ಸಮಿತಿ, ಸತ್ಯಧ್ಯಾನಪುರ ಬಡಾವಣೆ, ಕೊಪ್ಪಳ. ಈ ಒಂದು ಕಾರ್ಯದಲ್ಲಿ ಭಾಗವನ್ನು ವಹಿಸ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಭಗವಂತನ ಪರಮೇಶ್ವರನ ಅವತಾರಿಗಳಾಗಿ 1200 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಅವತಾರ ಮಾಡಿ ಭಕ್ತರೆಲ್ಲರಿಗೂ ಸಹ ಸನ್ಮಾರ್ಗವನ್ನು ಉಪದೇಶ ಮಾಡಿ ಪರಮಾನುಗ್ರಹ ಮಾಡಿದ್ದಾರೆ. ಅವರು ಈ ಒಂದು ಜೀವನದ ಸಾರ್ಥಕ್ಯಕ್ಕೆ ಬೇಕಾಗಿರುವಂತಹ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ಮೊದಲನೇದಾಗಿ ಅವರ ಉಪದೇಶ ಏನು ಅಂತಂದರೆ, ಈ ಮನುಷ್ಯ ಜನ್ಮದ ಮಹತ್ವದ ಬಗ್ಗೆ ನೀನು ತಿಳ್ಕೊಳ್ಳಬೇಕು ಅನ್ನೋದನ್ನು ಅವರು ಈ ಜಗತ್ತಿಗೆ ಹೇಳಿದ್ದಾರೆ. ಈ ಮನುಷ್ಯ ಜನ್ಮ ಅನ್ನೋದು ಎಷ್ಟು ಶ್ರೇಷ್ಠವಾದದ್ದು ಅನ್ನುವ ವಿಷಯವನ್ನು ನೀನು ತಿಳಿದುಕೊಳ್ಳಬೇಕು, ಪ್ರತಿಯೊಬ್ಬ ಮನುಷ್ಯನೂ ತಿಳ್ಕೊಳ್ಳಬೇಕು. ತದನಂತರ ಈ ಒಂದು ಜೀವನವನ್ನು, ಇಂತಹ ಶ್ರೇಷ್ಠವಾದ ಅಮೂಲ್ಯವಾದಂತಹ ಮನುಷ್ಯ ಜನ್ಮವು ನಮಗೆ ಸಿಕ್ಕಿದ ಮೇಲೆ ಇದನ್ನು ಯಾವ ರೀತಿಯಾಗಿ ಸಾರ್ಥಕಪಡಿಸಿಕೊಳ್ಳಬೇಕು, ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಳಬೇಕು, ಯಾವ ರೀತಿಯಾಗಿ ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನುವಂತಹ ಒಂದು ವಿಚಾರವನ್ನು ತದನಂತರ ಅವರು ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿ ಹೇಳಿದ್ದಾರೆ. ಈ ಒಂದು ಜನ್ಮ ಏನಿದೆಯೋ, ಮನುಷ್ಯ ಜನ್ಮ, ಇದರ ಮಹತ್ವದ ಬಗ್ಗೆಯೂ ಉಪದೇಶ ಮಾಡಿ
ಈ ಮಹತ್ವಪೂರ್ಣವಾದ ಮನುಷ್ಯ ಜನ್ಮವನ್ನು ಹೇಗೆ ಸಾರ್ಥಕ ಮಾಡಿಕೊಳ್ಳುವುದು ಅನ್ನುವಂತಹ ವಿಚಾರವನ್ನು ಸಹ ಉಪದೇಶ ಮಾಡಿ ಈ ಲೋಕಕ್ಕೆ ಪರಮಾನುಗ್ರಹವನ್ನು ಮಾಡಿದ್ದರಿಂದಲೇ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಇಡೀ ಜಗತ್ತಿಗೆ ಗುರುಗಳಾಗಿದ್ದಾರೆ. ಅವರನ್ನು ನಾವು ಜಗದ್ಗುರುಗಳು ಎಂಬುದಾಗಿ ಹೇಳ್ತೀವಿ. ಏನು ಇದರ ಮಹತ್ವ ಅಂತ ಕೇಳಿದರೆ, ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು, ಅವನೊಬ್ಬ ಪಂಡಿತ ಇರಲಿ, ಒಬ್ಬ ಪಾಮರ ಇರಲಿ, ಒಬ್ಬ ಶ್ರೀಮಂತ ಇರಲಿ, ಒಬ್ಬ ಬಡತನದಲ್ಲಿರುವವನಾಗಲಿ, ಒಬ್ಬ ಮಹಾರಾಜ ಆಗಲಿ, ಒಬ್ಬ ಸೈನಿಕ ಆಗಲಿ, ಒಬ್ಬ ಬುದ್ಧಿಶಾಲಿ ಆಗಲಿ, ಒಬ್ಬ ಮಂದಬುದ್ಧಿ ಆಗಲಿ, ಎಲ್ಲರೂ ಸಹ ಬಯಸುವಂತಹದ್ದು, ಸರ್ವಸಾಧಾರಣವಾಗಿ ಬಯಸುವಂತಹದ್ದು ಯಾವುದನ್ನು ಅಂತಂದರೆ ಸುಖವನ್ನು. ನಾನು ಸುಖವಾಗಿರಬೇಕು, ನನಗೆ ಸುಖ ಸಿಗಬೇಕು, ಇದೊಂದು ಅಂಶ. ಹಾಗೆ ಎರಡನೇ ಅಂಶ, ನನಗೆ ದುಃಖ ಬರಬಾರದು, ಇದು ಎರಡನೇ ಅಂಶ. ಮನುಷ್ಯರು ಯಾವ ರೀತಿಯಾಗಿ ಬೇಕಾದರೂ ಇರಲಿ, ಆದರೆ ಅವರು ಬಯಸುವಂತಹ ಈ ಎರಡು ವಸ್ತುಗಳು ಮಾತ್ರ ಯಾವತ್ತೂ ಬದಲಾಗುವುದಿಲ್ಲ. ಅಂದರೆ ಸುಖ ಬೇಕು, ದುಃಖ ಬರಬಾರದು. ಅದರಲ್ಲೂ ಸುಖ ಬೇಕು ಅಂತಂದರೆ ಸುಮ್ಮನೆ ಒಂದು ಸಲ ಬಂದು ಹೋಗಿಬಿಟ್ರೆ ಸಾಕಾಗುವುದಿಲ್ಲ, ಸುಖ ಯಾವಾಗಲೂ ಇರಬೇಕು. ಅದರಲ್ಲೂ ಇವನಿಗೂ ಸ್ವಲ್ಪ ಸುಖ ಸಿಕ್ಕಿದೆ, ಸುಖವಾಗಿಯೇ ಇದ್ದಾನೆ, ಸದ್ಯಕ್ಕೆ ಸುಖವಾಗಿಯೇ ಇದ್ದಾನೆ. ಆದರೆ ಇವನ ಹಾಗೆ ಇನ್ನೊಬ್ಬ ಇದ್ದಾನೆ, ಅವನಿಗೆ ಸ್ವಲ್ಪ ಜಾಸ್ತಿ ಸುಖ ಸಿಕ್ಕಿದೆ, ಆಗ ಸುಮ್ಮನೆ ಇರುವುದಿಲ್ಲ ಮನಸ್ಸು. ಅವನು ನಂತರದವನೇ, ನನಗಿಂತ ಜಾಸ್ತಿ ಸುಖ ಅವನಿಗೆ ಸಿಕ್ಕಿದೆ ಅಂತಂದರೆ ಏನೋ ಕಾರಣ ಇದೆ. ಮಾಸದ ಕೊನೆಯ ಸೋಮವಾರ ಲಕ್ಷ ಬಿಲ್ವಾರ್ಚನೆ, ಹೀಗೆ ಎಲ್ಲ ಧಾರ್ಮಿಕ ಉತ್ಸವಗಳನ್ನು ಆಚರಿಸುತ್ತಿದ್ದೇವೆ. ಶ್ರೀ ಶಂಕರ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಆರ್ಥಿಕವಾಗಿ ಕಷ್ಟದಲ್ಲಿರುವ ಮಾತೆಯರಿಗೆ ಆರ್ಥಿಕ ಸಹಾಯವನ್ನು ಯಥಾಶಕ್ತಿ ಮಾಡುತ್ತಿದ್ದೇವೆ. ಕೊರೋನಾ ಸಮಯದಲ್ಲಿ ಆಹಾರ ಕಿಟ್ಗಳನ್ನು ತಯಾರಿಸಿ 10 ಜನಕ್ಕೆ 1 ತಿಂಗಳಾಗುವಷ್ಟು ಆಹಾರ ಪದಾರ್ಥಗಳನ್ನು ಕಿಟ್ಟಿನಲ್ಲಿ ಸೇಕರಿಸಿ 300 ಕಿಟ್ಟುಗಳನ್ನು ವಿತರಿಸಿದ್ದೇವೆ. ಶ್ರೀಯುತ ದಿವಂಗತ ವಿಶ್ವನಾಥ್ ಆಯಾಚಿತ್ ಇವರ ಸ್ಮರಣಾರ್ಥ ಅವರ ಮಕ್ಕಳು ಪ್ರತಿ ವರ್ಷ 10,000 ಧನರಾಶಿಯನ್ನು SSLC ವಿಭಾಗದಲ್ಲಿ ಹೆಚ್ಚಿನ ಅಂಕ ಪಡೆದು ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ನಮ್ಮ ಟ್ರಸ್ಟ್ ಮೂಲಕ ವಿತರಿಸುತ್ತಿದ್ದಾರೆ. ಗುಪ್ತದಾನಿಗಳಿಂದ ಬಂದ ಹಣದಲ್ಲಿ ತೊಂದರೆಗೊಳಗಾದ ಸಮಾಜ ಬಾಂಧವರಿಗೆ ಸಹಾಯ ಮಾಡುತ್ತಿದ್ದೇವೆ. ಹೀಗೆ ಅನೇಕ ಕಾರ್ಯಗಳನ್ನು ಆದ್ಯತೆಯ ಮೇರೆಗೆ ಕೈಗೊಂಡು ಸಮಾಜಕ್ಕೆ ಸಹಾಯ ಮಾಡುವ ಕೆಲಸವನ್ನು ಮಾಡುತ್ತಿದ್ದೇವೆ. ಇದೆಲ್ಲ ಕಾರ್ಯಗಳು ಟ್ರಸ್ಟಿನ ಸದಸ್ಯರ ನಿರಂತರ ಪರಿಶ್ರಮ ಹಾಗೂ ನಿಸ್ವಾರ್ಥ ಸೇವೆಯ ಮೂಲಕ ಸಾಧ್ಯವಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಉಭಯ ಶ್ರೀಗಳ ಕೃಪಾಶೀರ್ವಾದದಿಂದ ಸಮಾಜದ ಎಲ್ಲ ಕಾರ್ಯಗಳನ್ನು ಹಾಗೂ ಭಗವತ್ಪಾದರು ತೋರಿಸಿದ ಮಾರ್ಗದಲ್ಲಿ ಸಮಾಜದ ಎಲ್ಲ ಬಾಂಧವರು ಸಾಗುತ್ತೇವೆ ಎಂಬ ವಿಶ್ವಾಸವನ್ನು ತಮ್ಮ ಪಾದಾರವಿಂದದಲ್ಲಿ ಅರ್ಪಿಸುತ್ತೇವೆ. ಸಾಷ್ಟಾಂಗ ಪೂರ್ವಕ ವಂದನೆಗಳು. ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಗಂಗಾವತಿನ ಕೊಪ್ಪಳ ನಗರಕ್ಕೆ ಎಲ್ಲ ಭಕ್ತರನ್ನು ಆಶೀರ್ವಾದ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನಾಳೆ ಪೂಜೆ ಇದೆ, ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಸಾಂಗವಾಗಿ ನೆರವೇರ್ತಾ ಇದೆ. ಈ ಒಂದು ನಮಗೆ ಭಾಳ ಸಂತೋಷ ಆಗ್ತಾ ಇದೆ.